ಕಾಲಿಗೆ ಪೆಟ್ಟಾಗಿದ್ದ ಪ್ರಮೋದನನ್ನು ನೋಡಿಕೊಳ್ಳಲು ಆಸ್ಪತ್ರೆಯಲ್ಲೇ ಉಳಿದುಕೊಂಡರು ಸುಗುಣ ಮತ್ತು ಅಮೃತ. ತನ್ನ ಬೆಡ್ ಪಕ್ಕದಲ್ಲೇ ಮಲಗಿದ್ದ ಸುಗುಣಾಳಿಗೆ ತಾನು ವಾಶ್ರೂಮ್ಗೆ ಹೋಗಬೇಕೆಂದು ಮುಜುಗರದಿಂದಲೇ ಕೇಳಿದ ಅವನನ್ನು ಕರೆದುಕೊಂಡು ಹೋಗಿದ್ದಳು. ಸುಗುಣ ವಾಶ್ರೂಮ್ನ ಒಳಗೆ ಅವನನ್ನು ಬಿಟ್ಟು ಬಾಗಿಲ ಬಳಿಯಲ್ಲೇ ನಿಂತಳು. ಥೂ, ಈ ಅಮೃತ ಯಾಕೆ ಹೇಳ್ತಿಲ್ಲ, ಆಮೇಲೆ ನನ್ನ ಬಗ್ಗೆ ತಪ್ಪು ತಿಳಿದ್ರೆ ಇವರು ಎಂದು ಯೋಚಿಸುತ್ತಿದ್ದವಳಿಗೆ ಹೊರಬಂದ ಪ್ರಮೋದ್ ಕಾಣಿಸಿದ. ಅವನು ಕೂಡ ಅಮೃತಾಳನ್ನು ನೋಡಿದ. ಅವಳು ಬೇಕೆಂದೇ ಕೊರಕೆ ಹೊಡೆಯುತ್ತಿದ್ದಳು. ಹೊರಬಂದವನನ್ನು ಕರೆದುಕೊಂಡು ಹೋಗಲು ಮುಂದೆ ಬಂದ ಸುಗುಣಾಳನ್ನು, ಪರವಾಗಿಲ್ಲ ಸುಗುಣ, ನಾನೇ ಟ್ರೈ ಮಾಡ್ತೀನಿ ಎಂದು ಒಂದೆರಡು ಹೆಜ್ಜೆ ಇಟ್ಟನಷ್ಟೆ. ನೋವಿಗೆ ಆಯ ತಪ್ಪಿ ಬೀಳುತ್ತಿದ್ದ ಅವನನ್ನು ಹಿಡಿದು ಬಿಟ್ಟಳು ಸುಗುಣ. ಸಂಭಾಳಿಸಿ ಹಿಡಿದ ಅವಳನ್ನು ನೋಡಿದ ಪ್ರಮೋದ. ಇಬ್ಬರ ನೋಟ ಒಬ್ಬರ ಮೇಲೆ ಒಬ್ಬರದಿತ್ತು. ಸುಗುಣನ ಕಣ್ಣುಗಳಲ್ಲಿದ್ದ ನಿಷ್ಕಲ್ಮಶ ಪ್ರೇಮದ ನೋಟ ಎದುರಿಸಿದ ಪ್ರಮೋದನ ಮನದಲ್ಲಿ ತೊಳಲಾಟ ಶುರುವಾಯಿತು. ಆದರೆ ಸುಗುಣ ಅವನನ್ನು ಗಮನಿಸಿ ನಿಧಾನ ಪ್ರಮೋದ್ ಎಂದು ಅವನನ್ನು ಹಿಡಿದು ಮಲಗಿಸಲು ಸಹಾಯ ಮಾಡಿದಳು. ಅವನ ಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದ ಅವಳನ್ನು ಗಮನಿಸುತ್ತಿದ್ದ ಪ್ರಮೋದನಿಗೆ, ಸುಗುಣ ಯಾಕಿಷ್ಟು ನನ್ನನ್ನು ಕೇರ್ ಮಾಡ್ತಿದ್ದಾರೆ? ಅಮೃತನ ನಾನು ಪ್ರೀತಿ ಮಾಡಿದ್ದೆ, ಆದರೆ ಅವಳೇನೋ ಹೇಳಬೇಕು ಎಂದಳು. ಈಗ ನೋಡಿದರೆ ಬಂದಾಗ ಮಾತನಾಡಿದ್ದು ಅಷ್ಟೆ, ಅದು ಬಿಟ್ಟರೆ ಆರಾಮಾಗಿ ಮಲಗಿದ್ದಾಳೆ. ಆದರೆ ಸುಗುಣನ ಈ ರೀತಿ ನೋಡ್ತಿದ್ರೆ ನನಗೆ ಏನೋ ಅರ್ಥ ಆಗ್ತಿಲ್ಲ ಎಂದು ಹಾಗೆ ಕಣ್ಮುಚ್ಚಿ ಮಲಗಿದ್ದ. ಅವನ ಮಲಗಿದ್ದನ್ನು ನೋಡಿ ತಾನು ಮುಂಚಿನ ತರಹವೇ ಮಲಗಿದಳು ಸುಗುಣ. ಇವೆಲ್ಲವನ್ನು ಅಮೃತ ಅವರಿಗೆ ತಿಳಿಯದಂತೆಯೇ ಗಮನಿಸುತ್ತಿದ್ದಳು. ಅಷ್ಟೊತ್ತಿಗೆ ರಾಮಚಂದ್ರ ಅವರು ವಾಪಸ್ ಬಂದಿದ್ದರು. ಬರುವಾಗ ಕೈಯಲ್ಲಿ ಊಟವನ್ನು ತಂದಿದ್ದರು. ಅವರು ಬಂದೊಡನೆ ಎದ್ದ ಸುಗುಣ ಮತ್ತು ಅಮೃತಾರಿಗೆ ಊಟವನ್ನು ಕೊಟ್ಟರು. ಪ್ರಮೋದನಿಗೆ ತಾವೇ ತಿನ್ನಿಸಲು ಹೋದಾಗ ನರ್ಸೊಬ್ಬರು ಬಂದು, ಸರ್, ಡಾಕ್ಟರ್ ಕರೀತಿದ್ದಾರೆ, ಸ್ವಲ್ಪ ಮೆಡಿಸಿನ್ ಬಗ್ಗೆ ಏನೋ ಹೇಳಬೇಕು ಎಂದರು. ತಟ್ಟೆಯನ್ನು ಅಲ್ಲೇ ಇಟ್ಟು ಹೊರಟರು. ಅಮೃತ, ಸದ್ಯ ನಂಗೆ ತುಂಬ ಹಸಿವಾಗಿತ್ತು, ನಾನು ಊಟ ಮಾಡ್ತೀನಿ, ನೀನು ತಿನ್ನು ಸುಕ್ಕು ಎಂದು ತಾನು ತಿನ್ನಲು ಶುರು ಮಾಡಿದಳು. ಪ್ರಮೋದನಿಗೆ ಕೈ ತರಿಸಿದ್ದರಿಂದ ತಾನೇ ಊಟ ಮಾಡಲು ಆಗುತ್ತಿರಲಿಲ್ಲ. ಸುಗುಣ ತನ್ನ ತಟ್ಟೆಯನ್ನು ಬಿಟ್ಟು ಪ್ರಮೋದನಿಗೆ ತುತ್ತು ಹಿಡಿದಳು. ಅವನಿಗೂ ಹಸಿವಾಗಿದ್ದರಿಂದ ಮರುಮಾತಿಲ್ಲದೆ ಕೊಟ್ಟ ಊಟವನ್ನು ಮಾಡಿದ. ಅದೇ ಸಮಯಕ್ಕೆ ಬಾಗಿಲ ಬಳಿ ಬಂದ ರಾಮಚಂದ್ರರು ಸುಗುಣ ಊಟ ಮಾಡಿಸುವುದನ್ನು ನೋಡಿ ಒಳ ಹೋಗದೆ ಅಲ್ಲೇ ನಿಂತರು. ಊಟವಾದ ಬಳಿಕ ಥ್ಯಾಂಕ್ಸ್ ಸುಗುಣ ಎಂದ ನಿಧಾನವಾಗಿ. ಪರವಾಗಿಲ್ಲ ಎಂದು ಅವನ ಬಾಯಿ ತೊಳೆದು ಅವನನ್ನು ಸರಿಯಾಗಿ ಮಲಗಿಸಿ ನಂತರ ತನ್ನ ಊಟವನ್ನು ಮಾಡಿದಳು. ರಾಮಚಂದ್ರರು ಸುಗುಣ ಮತ್ತು ಪ್ರಮೋದನನ್ನು ನೋಡಿ ಏನೋ ವಿಷಯವಿದೆ ಎಂದುಕೊಂಡು ಒಳಗೆ ಬಂದವರು ಅವನಿಗೆ ಮಾತ್ರೆಗಳನ್ನು ನೀಡಿ ಎಲ್ಲರೂ ಮಲಗಿದ್ದರು. ಅಮೃತ ಮತ್ತು ಸುಗುಣ ಒಟ್ಟೊಟ್ಟಿಗೆ ಒಂದೇ ಬೆಡ್ನಲ್ಲಿ ಮಲಗಿದ್ದರು. ರಾಮಚಂದ್ರರು ಇನ್ನೊಂದು ಬೆಡ್ನಲ್ಲಿ ಮಲಗಿದ್ದರು. ಒಂದು ಹೊತ್ತಿನಲ್ಲಿ ಎಚ್ಚರವಾದ ಪ್ರಮೋದ ಸುಗುಣಾಳನ್ನು ನೋಡಹತ್ತಿದ. ಅವಳ ಮುದ್ದು ಮುಖ ಅವನನ್ನು ಆಕರ್ಷಿಸಿತ್ತು. ಮುಖದ ಮೇಲಿದ್ದ ಅವಳ ಮುಂಗುರುಳನ್ನು ಅವನಿಗೆ ಸರಿಸಬೇಕೆನಿಸಿತು. ಆದರೆ ಈ ಯೋಚನೆಗೆ ಅವನೇ ತಬ್ಬಿಬ್ಬಾದ. ತಾನು ಪ್ರೀತಿಸಿದ ಹುಡುಗಿಯು ಅವಳ ಪಕ್ಕದಲ್ಲೇ ಇದ್ದಳಲ್ಲ, ಆದರೆ ಅವಳ ಮೇಲೆ ತನಗೆ ಇವಾಗ ಯಾವುದೇ ಭಾವನೆ ಇಲ್ಲವೇ? ಕೇವಲ ಗೆಳತಿ ಅಷ್ಟೆಯೇ? ಇಷ್ಟು ಬೇಗ ತನ್ನ ಪ್ರೇಮ ಸುಗುಣಾಳಿಗೆ ಸೋಲುತ್ತಿದೆಯೇ? ಅವಳು ಇನ್ನೊಬ್ಬನನ್ನು ಮದುವೆಯಾಗುತ್ತಿದ್ದಾಳೆ. ಅಯ್ಯೋ, ನನ್ನ ತಲೆ ಚಿಟ್ಟು ಹಿಡಿತಿದೆ. ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ತನಗೆ ಏನೂ ಅಲ್ಲ ಎಂಬಂತೆ ವರ್ತಿಸ್ತಿದ್ದಾಳೆ. ಬೇರೆಯವರೊಂದಿಗೆ ಮದುವೆ ನಿಶ್ಚಯವಾಗಿರೋ ಸುಗುಣ ಸೋತವಳೆಂಬಂತೆ ನನಗೆ ಕಾಳಜಿ ತೋರಿಸುತ್ತಿದ್ದಾಳೆ. ಇದರ ಅರ್ಥ ಏನು? ಪ್ಲೀಸ್ ದೇವ್ರೆ, ನನ್ನ ಭಾವನೆಗಳನ್ನು ಅಡ್ಡಕತ್ರಿಯಲ್ಲಿ ಸಿಲುಕಿಸ್ಬೇಡ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಗೋ ಹಾಗೆ ಮಾಡು ಎಂದುಕೊಂಡು ನೋಡುತ್ತಿದ್ದವನಿಗೆ ಸುಗುಣ ಎಚ್ಚರವಾಗಿದ್ದು ಕಂಡು ತಾನು ಕಣ್ಮುಚ್ಚಿ ಮಲಗಿದ. ಬೆಳಗ್ಗೆಯೂ ಅಷ್ಟೆ. ರಾಮಚಂದ್ರರು ತಿಂಡಿ ಮೆಡಿಸಿನ್ ಎಂದು ತರಲು ಹೋದಾಗ ಸುಗುಣಾಳೆ ಪ್ರಮೋದನಿಗೆ ಮುಖ ತೊಳೆದು ಬ್ರಷ್ ಮಾಡಿಸಿದ್ದಳು. ಮೂಕನಾಗಿ ಸುಗುಣ ಹೇಳಿದಂತೆಲ್ಲ ಮಾಡುತ್ತಿದ್ದ. ಪ್ರಮೋದ್ ಸ್ವಲ್ಪ ಚೇತರಿಸಿಕೊಂಡಿದ್ದ. ಅಮೃತ ಮತ್ತು ಸುಗುಣ ಮನೆಗೆ ಹೊರಡಬೇಕೆಂದುಕೊಂಡರು. ರಾಮಚಂದ್ರ ಮತ್ತು ಪ್ರಮೋದ್ ಡಾಕ್ಟರ್ ಬಳಿ ಹೋಗಿದ್ದರು. ಸುಗುಣ ಅಮೃತಾಳನ್ನು ಕುರಿತು, ಅಮ್ಮು, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದು ಹೇಳಿದಳು. ಹೇಳು ಸುಕ್ಕು ಎಂದಳು ಅಮೃತ. ಅಲ್ವೇ, ನಾವು ಯಾಕೆ ಇಲ್ಲಿ ಉಳಿದದ್ದು? ಆಂಟಿಗೆ ನೀನೇ ತಾನೇ ಹೇಳಿದ್ದು ನಾವು ಪ್ರಮೋದಂಗೆ ಹೆಲ್ಪ್ ಮಾಡ್ತೀವಿ ಅಂತ.
ಆದರೆ ನೀನಿಲ್ಲಿ ಮಾಡ್ತಿರೋದೇನು? ನಿನ್ನ ಪಾಡಿಗೆ ನೀನಿರ್ತೀಯ. ಪ್ರಮೋದಾಗಿಲ್ಲಿ ನಾನು ಈ ರೀತಿ ಅವ್ರಿಗೆ ಕಾಳಜಿಯನ್ನು ಮಾಡೋದು ಸರಿ ಕಾಣಲ್ಲ. ನೀವಿಬ್ಬರು ಪ್ರೀತಿಸ್ತಿದ್ದೀರಿ ಅಲ್ವಾ? ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಯಿತಾ? ನೀವಿಬ್ಬರು ಬಂದಾಗಿಂದ ಸರಿಯಾಗಿ ಮಾತಾಡ್ತಿಲ್ಲ ಯಾಕೆ ಅಂದಳು. ಅಲ್ವೇ ಸುಕ್ಕು, ನಾನು ಯಾಕೆ ಅವ್ರಿಗೆ ಮಾಡಲಿ? ನಾನು ಯಾವಾಗ ಅವರನ್ನು ಪ್ರೀತಿಸಿದೆ ಅಂತ ಹೇಳಿದ್ದೀನಿ ನಿಂಗೆ? ಪ್ರಮೋದ್ ತಮ್ಮ ಪ್ರೀತಿಯ ವಿಷಯ ಹೇಳಿದ್ರು ಅಷ್ಟೆ ಎಂದಳು ಸಹಜವಾಗಿ. ಇದನ್ನು ಕೇಳಿದ ಸುಗುಣ ಆಶ್ಚರ್ಯದಿಂದ, ಏನು, ನೀನು ಅವರನ್ನು ಪ್ರೀತಿಸ್ತಿಲ್ವಾ ಎಂದಳು. ಹ್ಞೂ ಸುಕ್ಕು, ನಾನು ಅವರನ್ನು ಪ್ರೀತಿಸ್ತಿಲ್ಲ. ಹೀ ಈಸ್ ಮೈ ಗುಡ್ ಫ್ರೆಂಡ್ ಅಷ್ಟೆ. ಆದರೆ ಬೇರೆ ಒಬ್ಬರು ಅವರನ್ನು ಪ್ರೀತಿಸಿದ್ದಾರೆ, ಮತ್ತೆ ತಮ್ಮ ದಡ್ಡತನದಿಂದ ಅವರನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋಕೆ ಹೊರಟಿದ್ದಾರೆ ಎಂದಳು ಅಮೃತ ಸುಗುಣಳನ್ನು ತೀಕ್ಷ್ಣವಾಗಿ ನೋಡುತ್ತಾ. ಅವಳ ಮಾತಿಗೆ ಗಾಬರಿಯಾದ ಸುಗುಣ, ಏನು ಹೇಳ್ತಿದ್ಯಾ? ಬೇರೆ ಯಾರವರನ್ನು ಪ್ರೀತಿಸಿದ್ದು ಎಂದಳು ತೊದಲುತ್ತಾ. ತನ್ನ ಪ್ರೀತಿಯ ವಿಷಯ ಅವಳಿಗೆ ತಿಳಿಯಿತಾ ಅಂತ. ಸಾಕು ಸುಕ್ಕು, ಇನ್ನು ಎಷ್ಟು ಅಂತ ಮುಚ್ಚಿಡ್ತೀಯ? ನನಗೆಲ್ಲ ಗೊತ್ತಾಯ್ತು. ದೊಡ್ಡ ತ್ಯಾಗಮಯಿನ ನೀನು. ಮೊದಲು ಸತ್ಯ ತಿಳ್ಕೋಬೇಕಿತ್ತು. ದುಡುಕಿದ ಅಂತ ನಿಂಗೆ ಅನ್ನಿಸ್ತಿಲ್ವಾ ಎಂದು ತನ್ನ ಕೈಲಿದ್ದ ಅವಳ ಡೈರಿಯನ್ನು ಅವಳ ಕೈಗಿತ್ತು ಅವಳನ್ನು ಗಂಭೀರವಾಗಿ ನೋಡಿದಳು. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.